ನಾನು ಈ ಜಾಗಕ್ಕೆ ಹೇಗೆ ಬಂದೆ ಅಂತ ನೋಡಬೇಕಾ? ಹಾಗಿದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬರೋಣ. ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹೊನ್ನಾವರದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿರೋ ಅಪ್ಸರಕೊಂಡ ಅನ್ನೋ ಜಾಗಕ್ಕೆ ಹೋಗ್ತಿದ್ದೀವಿ. ಹೋಗೋ ದಾರಿ ಕಿರಿದಾದ್ರೂ ಸುತ್ತಮುತ್ತ ಇರೋ ಜಾಗ ಅಂತೂ ಹಚ್ಚ ಹಸಿರಿನಿಂದ ಕೂಡಿದೆ. ಒಂದು ಪೀಸ್ಫುಲ್ ಡ್ರೈವ್ ಅಂತಲೇ ಹೇಳ್ಬೋದು. ಇಲ್ಲೊಂದು ವಾರ್ನಿಂಗ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ಈ ಸರೌಂಡಿಂಗ್ ಜಾಗದಲ್ಲಿ ಯಾವುದೇ ರೀತಿ ವಿಡಿಯೋ ಶೂಟ್ ಅಂತೂ ಮಾಡೋಂಗಿಲ್ಲ. ನನಗನ್ಸುತ್ತೆ ಈ ಜಾಗದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಪರ್ಮಿಷನ್ ಇಲ್ಲದೆ ಮಾಡ್ತಿದ್ರು ಅಂತ. ಅದಕ್ಕೆ ಇವಾಗ ವಾರ್ನಿಂಗ್ ಬೋರ್ಡ್ ಹಾಕಿದ್ದಾರೆ. ಅದ್ರ ಜೊತೆಗೆ ಈ ಸುತ್ತಮುತ್ತ ಜಾಗ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಸೊ ಇಲ್ಲಿ ಯಾವುದೇ ರೀತಿ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ಮಾಡೋ ಹಾಗಿಲ್ಲ. ನಾವು ಆ್ಯಕ್ಚುಲಿ ಇಲ್ಲಿಂದ ಲೆಫ್ಟ್ ಸೈಡ್ ರೋಡ್ ತೊಗೋಬೇಕಾಗಿತ್ತು. ಆದರೆ ನಮಗೆ ಗೂಗಲ್ ಮ್ಯಾಪ್ ತೋರಿಸಿದ್ದು ಮಾತ್ರ ಈ ಒಂದು ರೋಡು. ನಮಗೆ ಅಂತೂ ಯಾವುದೋ ಕಾಡೊಳಗೆ ಹೋಗ್ತಿರೋ ಥರ ಫೀಲ್ ಆಗ್ತಿತ್ತು. ಆದರೆ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಸೀದಾ ಹೋಗಿ ತಲುಪಿದ್ದು ಮಾತ್ರ ಯಾರ್ದೋ ಮನೆ ಹತ್ರ. ಅವಾಗ ಗೊತ್ತಾಯಿತು ನಾವು ಗೂಗಲ್ ಮ್ಯಾಪ್ನ ನಂಬ್ಕೊಂಡು ದಾರಿ ತಪ್ಪಿ ಬಂದಿದ್ದು ಅಂತ. ಸೊ ಇನ್ನೇನು ಮಾಡೋದು, ಅಲ್ಲೇ ಆ ಮನೆಯವ್ರನ್ನ ಡೈರೆಕ್ಷನ್ ಕೇಳಿದಾಗ ಅವ್ರು ಹೇಳಿದ್ದು ಬಂದಿದ್ದ ದಾರಿಲೇ ಸ್ವಲ್ಪ ದೂರ ವಾಪಸ್ ಹೋಗಿ ಅಲ್ಲೇ ಡಿವಿಯೇಷನ್ ಸಿಗುತ್ತೆ ಅಂತ. ಸೊ ನಾವು ಪುನಃ ವಾಪಸ್ ಬಂದು ಈ ಒಂದು ಡಿವಿಯೇಷನಿಂದ ಲೆಫ್ಟ್ ಸೈಡ್ ರೂಟ್ ತೊಗೊಂಡು ಹೋದ್ವಿ. ಸೊ ಇದರಿಂದ ಏನು ಪಾಠ ಕಲ್ತ್ವಿ ಅಂದರೆ, ಈ ಗೂಗಲ್ ಮ್ಯಾಪ್ನ ಎಲ್ಲ ಕಡೆ ಅಂತೂ ನಂಬೋಕ್ಕಾಗಲ್ಲ. ಕೆಲವೊಂದು ಸಲ ನಾವು ಹೋಗೋ ಜಾಗಕ್ಕೆ ನಾವೇ ದಾರಿಗೆ ಹುಡ್ಕೊಂಡು ಹೋಗಬೇಕಾಗತ್ತೆ. ಕೊನೆಗೂ ಒಂದು ರೌಂಡ್ ಹೊಡ್ಕೊಂಡು ಈ ಒಂದು ಪಾರ್ಕಿಂಗ್ ಹತ್ರ ಬಂದ್ವಿ. ಸೊ ಇಲ್ಲೇ ಒಂದು ಕಡೆ ಕಾರ್ ಪಾರ್ಕ್ ಮಾಡಿ ಹೋಗೋಣ ಬನ್ನಿ. ಹೊನ್ನಾವರದ ಒಂದು ಸುಂದರವಾದ ಪ್ರವಾಸಿ ತಾಣನೇ ಈ ಒಂದು ಅಪ್ಸರಕೊಂಡ. ನಾವಿಲ್ಲಿ ನೋಡೋಕೆ ಬಂದಿರೋದು ಒಂದು ಬ್ಯೂಟಿಫುಲ್ ಆದಂಥ ವಾಟರ್ ಫಾಲ್ಸ್, ಹಾಗೆ ಇದೇ ಜಾಗದಲ್ಲಿರೋ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್. ಅಪ್ಸರಕೊಂಡ ವಾಟರ್ ಫಾಲ್ಸ್ ನೋಡೋಕ್ಕೆ ಇಲ್ಲಿಂದ ಸ್ವಲ್ಪ ಕೆಳಗೆ ನಡ್ಕೊಂಡು ಹೋಗಬೇಕು. ಹೋಗೋ ದಾರಿಯೂ ಚೆನ್ನಾಗೇ ಇದೆ, ಆದರೆ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಒಂದು 50ರಿಂದ 60 ಸ್ಟೆಪ್ಸ್ ಆದಮೇಲೆ ಇಲ್ಲೊಂದು ಟಿಕೆಟ್ ಕೌಂಟರ್ ಸಿಗುತ್ತೆ. ಇಲ್ಲೇನಾದರೂ ನೀವು ವಿಡಿಯೋ ಶೂಟ್ ಮಾಡಬೇಕು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು, ಮೂವಿ ಅಥವಾ ಸೀರಿಯಲ್ ಶೂಟ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೂ ಇಲ್ಲಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ. ಈ ಒಂದು ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಶ್ರೀ ಉಗ್ರ ನರಸಿಂಹ ದೇವಸ್ಥಾನ ಕೂಡ ಇದೆ. ನಾವು ಈ ಜಾಗಕ್ಕೆ ಬಂದಾಗ ಮಧ್ಯಾಹ್ನ ಆಗಿತ್ತು. ಸೊ ದೇವಸ್ಥಾನ ಕ್ಲೋಸ್ ಆಗಿತ್ತು, ಹೋಗೋಕ್ಕಾಗಲಿಲ್ಲ. ನೀವೇನಾದರೂ ಈ ಜಾಗಕ್ಕೆ ಬಂದರೆ ದೇವಸ್ಥಾನಗೂ ಒಂದು ವಿಸಿಟ್ ಕೊಡ್ಬೋದು. ಈ ಒಂದು ಫಾಲ್ಸ್ ರೀಚ್ ಆಗೋಕ್ಕೆ ಇನ್ನೂ ಒಂದು ಸ್ವಲ್ಪ ದೂರ ಕೆಳಗೆ ನಡ್ಕೊಂಡು ಹೋಗಬೇಕು. ಹಾಗೆ ಕೆಳಗೆ ಇಳಿಯೋದಕ್ಕೂ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ಇದೇ ನೋಡಿ ಅಪ್ಸರಕೊಂಡ ವಾಟರ್ ಫಾಲ್ಸ್. ಪ್ರಕೃತಿಯ ಮಧ್ಯದಲ್ಲಿರೋ ಒಂದು ಸುಂದರವಾದ ಜಲಪಾತ.
ಫಾಲ್ಸಲ್ಲಿ ನೀರು ಸ್ವಲ್ಪ ಕಮ್ಮಿನೇ ಇರ್ಬೋದು, ಆದರೆ ಮಳೆ ಇದ್ದಾಗ ಬಂದರೆ ಜಾಸ್ತಿನೇ ಫ್ಲೋ ಆಗ್ಬೋದು ಅಂತ ಅನಿಸುತ್ತೆ. ಅಪ್ಸರಕೊಂಡ ಜಲಪಾತ ಇದು ಬಂದು 15ರಿಂದ 20 ಮೀಟ್ರ್ ಇರ್ಬೋದು. ಬೇರೆ ವಾಟರ್ ಫಾಲ್ಸ್ಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಚಿಕ್ಕದೇನೆ, ಆದರೆ ಈಸಿಯಾಗಿ ಫಾಲ್ಸ್ ಕೆಳಗೆ ಹೋಗ್ಬೋದು. ನೀರು ಬೀಳ್ತಿರೋ ಜಾಗದಲ್ಲಿ ಕಲ್ಲಿರೋದ್ರಿಂದ ಅದ್ರ ಮೇಲೆ ಆರಾಮಾಗಿ ಕೂತ್ಕೊಂಡು ಫಾಲ್ಸ್ನ ಎಂಜಾಯ್ ಕೂಡ ಮಾಡ್ಬೋದು. ಫಾಲ್ಸ್ನ ನೋಡೋಕ್ಕೆ ತುಂಬ ಜನ ಬಂದಿದ್ದಾರೆ. ಹಾಗೆ ನೀರಲ್ಲೆಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಅಂತೂ ಮಾಡ್ತಿದ್ದಾರೆ. ನಾವು ಈ ನೀರಲ್ಲಿ ಇಳಿಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ನೀರೆಲ್ಲ ಕೆಸರು ಥರ ಆಗಿದೆ. ನನಗನ್ಸುತ್ತೆ ಇಲ್ಲಿ ಏನಷ್ಟು ಆಳ ಇಲ್ಲ ಅಂತ. ಆಲ್ರೆಡಿ ಇಲ್ಲಿ ಬಂದಿರೋ ಜನರೆಲ್ಲ ನೀರಲ್ಲಿ ಇಳಿದು ನೀರಲ್ಲಿ ಇದ್ದಿದ್ದ ಮಣ್ಣೆಲ್ಲ ಮೇಲೆ ಬಂದಿದೆ. ಸೊ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಅದ್ರ ಜೊತೆಗೆ ಚೇಂಜ್ ಮಾಡೋಕ್ಕೆ ಎಕ್ಸ್ಟ್ರಾ ಬಟ್ಟೆನೂ ಕೂಡ ತಂದಿರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಈ ಪ್ರಕೃತಿ ಸೌಂದರ್ಯನ ಕಣ್ತುಂಬಿಸ್ಕೊಂಡು ವಾಪಸ್ ಮೇಲೆ ಬಂದ್ವಿ. ಇಲ್ಲೊಂದು ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡೋಣ ಬನ್ನಿ. ಸೊ ಇದೆ ನೋಡಿ ಅಪ್ಸರಕೊಂಡದ ಸನ್ಸೆಟ್ ವ್ಯೂ ಪಾಯಿಂಟ್. ನಾವು ಇಲ್ಲಿಗೆ ಬಂದಾಗ ಮಧ್ಯಾಹ್ನ ಆಗಿತ್ತು. ಸೊ ಇದಂತೂ ಸನ್ಸೆಟ್ ಆಗೋವಂಥ ಟೈಮ್ ಅಂತೂ ಅಲ್ಲ, ಆದರೆ ಈ ಒಂದು ವ್ಯೂ ಪಾಯಿಂಟಿಂದ ಕಾಣಿಸ್ತಿರೋ ವ್ಯೂ ಮಾತ್ರ ಸೂಪರ್ ಆಗಿದೆ. ಒಂದು ಕಡೆ ಹಚ್ಚ ಹಸಿರಿಂದ ಕೂಡಿರೋ ಭೂಪ್ರದೇಶ ಇದ್ದರೆ ಅದ್ರ ಪಕ್ಕದಲ್ಲೇ ಇದೆ ಬೃಹದಾಕಾರದ ಅರಬ್ಬಿ ಸಮುದ್ರ. ನೀವು ಈ ಜಾಗಕ್ಕೆ ಬಂದರೆ ಒಂದು 15ರಿಂದ 20 ನಿಮಿಷ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ವಾಪಸ್ ಹೋಗ್ಬೋದು. ಆದರೆ ಕೆಲವು ಜನರು ಮಾತ್ರ ಈ ಥರ ಒಂದು ಜಾಗಕ್ಕೆ ಬಂದು ನಮ್ಮ ಪರಿಸರನ ಹಾಳು ಮಾಡಿ ಹೋಗ್ತಾರೆ. ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ನ ಬಿಸಾಗಿ ಹೋಗಿದ್ದಾರೆ. ಇಂಥವ್ರನ್ನ ಏನಂತ ಕರಿಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಅಪ್ಸರಕೊಂಡ ವ್ಯೂ ಪಾಯಿಂಟ್ ನೋಡೋ ಅಷ್ಟರಲ್ಲಿ ನಮಗೆ ಲೈಟಾಗಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಸೀದಾ ಬಂದಿದ್ದು ಈ ಒಂದು ಮನೆಗೆ. ಆ್ಯಕ್ಚುಲಿ ಇದೊಂದು ಮನೆ ಅಲ್ಲ, ಇದೊಂದು ಊಟದ ಮನೆ. ನಿಮಗೆ ಏನಾದರೂ ಹೊನ್ನಾವರದ ಲೋಕಲ್ ಫುಡ್ ಟ್ರೈ ಮಾಡಬೇಕು, ಸೀ ಫುಡ್ ತಿನ್ನಬೇಕು ಅಂತಂದರೆ ಈ ಜಾಗಕ್ಕೆ ಬಂದರೆ ಸಾಕು. ಇದ್ರ ಹೆಸರೇ ಮನೆ ಊಟ ಅಂತ. ಇದೊಂದು ಹಳೆ ಕಾಲದ ಮನೆ, ಆದರೆ ಊಟ ಮಾತ್ರ ಸಖತ್ತಾಗಿತ್ತು. ನಾವು ಆರ್ಡ್ರ್ ಮಾಡಿದ್ದು ಮೀನು ಸಾರು ಊಟ, ಅಂದರೆ ಫಿಶ್ ಕರಿ ಮೀಲ್ಸ್. ಅದರಲ್ಲಿ ಸ್ಪೆಷಲ್ಲಾಗಿ ನಾನು ತಿಂದಿದ್ದು ಈ ಒಂದು ಕಪ್ಪೆ ಚಿಪ್ಪಿನ ಪಲ್ಯ. ಇದಕ್ಕೆ ಇಲ್ಲಿ ಮರವಾಯಿ ಅಂತ ಹೇಳ್ತಾರೆ. ನೀವು ಯಾರಾದರೂ ಮರವಾಯಿನ ಫಸ್ಟ್ ಟೈಮ್ ಎಲ್ಲಾದರೂ ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.